ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಮೈ ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಆರೋಗ್ಯದ ಸಲುವಾಗಿ ಒಂದಿಷ್ಟು ಈಗಾಗಲೇ ನೀವು ನೋಡಿದ್ದೀರಿ, ಪತ್ರಿಕೆಗಳಲ್ಲಿ ಗಮನಿಸಿದ್ದೀರಿ. ಈ ಕ್ಯಾನ್ಸರ್ ಸಲುವಾಗಿ 16 ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆಮೊಥೆರಪಿ ಕೊಡುವಂಥ ಒಂದು ಈ ಚಿಕಿತ್ಸೆಯನ್ನು ಆರಂಭ ಮಾಡಿದ್ದು ನಿಜವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಒಂದು ದೊಡ್ಡ ಸಹಕಾರ ಬಡವರಿಗೆ. ಯಾಕಪ್ಪ ಅಂದ್ರೆ ಕ್ಯಾನ್ಸರ್ ಮತ್ತು ಹೃದಯ ರೋಗಗಳು ಏನಾದರೂ ಕಾಣಿಸ್ಕೊಂಡ್ರೆ ಬಡವರಲ್ಲೇ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಬಿಡುವಂಥ ಪರಿಸ್ಥಿತಿ ಇವತ್ತದ. ಯಾಕಂದ್ರೆ ನೆಗಡಿ ಕೆಮ್ಮ ಇವ ಬಂದ್ರೆ ಮನುಷ್ಯನಿಗೆ ಗುಳಿಗೆ ಔಷಧಿ ತೊಗೊಳ್ಳೋ ಶಕ್ತಿ ಇವತ್ತು ಜನಸಾಮಾನ್ಯರಿಗಿಲ್ಲ. 90% ಜನರಿಗೆ ಇದು ಖಂಡಿತವಾಗಿ ಹೇಳುವಂಥ ವಿಷಯ. ಒಂದು 10% ಜನರಿಗೆ ಆರಾಮೆಲ್ಲ ಸಿಗ್ತದೆ. ಈ ನಾಡಿನ ಈ ದೇಶದ ಜಗದ ಎಲ್ಲ ಸೌಲಭ್ಯಗಳು 10% ಜನ ಸಿಗ್ತಾವೆ. ಇನ್ನೂ 90% ಜನ ಏನು ಕೂಲಿಕಾರರಿದ್ದಾರೆ, ಅವತ್ತು ದುಡಿದು ಅವತ್ತು ನಮ್ಮ ಮಲಗೋರಿದ್ದಾರೆ, ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ, ಕಾಯಿಪಲ್ಯ ಮಾರೋರಿದ್ದಾರೆ. ಇಂಥ ಅನೇಕ ಜನ ಅತ್ಯಂತ ಬಡ ಕೂಲಿಕಾರ ಇವರಿಗೆ ಏನಾದರೂ ಕ್ಯಾನ್ಸರ್ ಮತ್ತು ಹಾರ್ಟ್ ಪ್ರಾಬ್ಲಮ್, ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬಂದರೆ ಅವರು ಆಯ್ತಪ್ಪ ಮುಗಿದು ಹೋಯ್ತು ನನ್ನ ಬದುಕ ಅನ್ನುವಂಥ ಸ್ಥಿತಿ ಈ ದೇಶದಲ್ಲಿ ಅದ. ಇದೇ ಕೇವಲ ಕರ್ನಾಟಕದ ಮಾತ್ರ ಅಲ್ಲದು, ಎಲ್ಲ ಕಡೆ ನೋಡಿರಿ. ವರ್ಷಕ್ಕೆ 70,000ದಷ್ಟು ಈ ನಮ್ಮ ಕ್ಯಾನ್ಸರ್ ರೋಗಿಗಳು ಕಂಡು ಬರ್ತಾ ಇದ್ದಾರೆ, ಕ್ಯಾನ್ಸರ್ ಕಂಡು ಬರ್ತಾ ಇದ್ದಾರೆ ರೋಗಿಗಳಲ್ಲಿ ಅನ್ನುವಂಥ ಮಾತನ್ನು ಗಮನಿಸ. ಕರ್ನಾಟಕದಲ್ಲಿ ಒಂದರಲ್ಲೇ ಮನುಷ್ಯ ಯಾರಾದರೂ ಗಾಬರಿ ಆಗುವಂಥ ವಿಷಯ ಸಣ್ಣದಲ್ಲದು. ಆದರೆ 70,000ದಲ್ಲಿ ಎಷ್ಟು ಜನ ಉಳಿಲಿಕ್ಕೆ ಸಾಧ್ಯದ ಈ ಕ್ಯಾನ್ಸರ್ದಿಂದ ಅಂತ? ಯಾಕಂದ್ರೆ ಚಿಕಿತ್ಸೆ ಭಾಳ ಕಾಸ್ಟ್ಲಿ ಅವು.